ವೀಕ್ಷಕರೇ, ಪಬ್ಲಿಕ್ ಮಾಧ್ಯಮಕ್ಕೆ ಸ್ವಾಗತ. ವಿಶೇಷ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ಗೆ ತೀವ್ರ ಅನಾರೋಗ್ಯ ಅಂತಿದೆ. ಈ ಸುದ್ದಿ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ದಕ್ಷಿಣ ಭಾರತ ಚಲನಚಿತ್ರ ಪ್ರೇಕ್ಷಕರನ್ನು ದಂಗೆಬ್ಬಿಸಿದೆ. ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟ, ಅಣ್ಣವರ ಹಿರಿಯ ರಾಜಕೀಯ ನಾಯಕನಾಗಿ ಬೆಳೆದಿರುವ ನಟ ಶಿವರಾಜ್ ಕುಮಾರ್ ತಮ್ಮ 62ನೇ ವಯಸ್ಸಿನಲ್ಲೂ ಯಂಗ್ ಅಂಡ್ ಎನರ್ಜಿಟಿಕ್ ಆಗಿದ್ದಾರೆ. ಅವರ ಫಿಟ್ನೆಸ್ ಯಾರಿಗಾದರೂ ವಾವ್ ಎನ್ನಿಸುತ್ತದೆ. ಆದರೆ ಹೊರ ಜಗತ್ತಿಗೆ ಇನ್ನೊಂದು ಗೊತ್ತಿಲ್ಲದ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಶಿವಣ್ಣಂಗೆ ಕ್ಯಾನ್ಸರ್ ಇರೋದು ಗೊತ್ತಾಗುತ್ತಿದ್ದಂತೆ ಅಭಿಮಾನಿಗಳ ಚಿಂತೆಗೀಡು ಮಾಡಿದೆ. ಶಿವಣ್ಣ ಚೆನ್ನೈನಲ್ಲಿ ಹುಟ್ಟಿ ಬೆಳೆದವರು. ಚೆನ್ನೈನ ಇಂಜಿನಿಯರ್ ಸರ್ಕಾರಿ ಚಲನಚಿತ್ರ ಮತ್ತು ದೂರದರ್ಶನ ತರಬೇತಿ ಸಂಸ್ಥೆಯಲ್ಲಿ ಚಲನಚಿತ್ರದಲ್ಲಿ ತರಬೇತಿ ಪಡೆದ ನಂತರ ತೆಲುಗು ಚಿತ್ರರಂಗದಲ್ಲಿ ತಮ್ಮ ನಟನ ಜೀವನವನ್ನು ಪ್ರಾರಂಭಿಸಿದರು. 1974ರಲ್ಲಿ ಶ್ರೀನಿವಾಸ ಕಲ್ಯಾಣಂ ಚಿತ್ರದಲ್ಲಿ ಬಾಲನಟನಾಗಿ ಪಾದಾರ್ಪಣೆ ಮಾಡಿದ ಶಿವಣ್ಣ 1986ರಲ್ಲಿ ಆನಂದ್ ಅನ್ನೋ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ನಟಿಸಿದರು. ಮೊದಲ ಚಿತ್ರಕ್ಕೆ ಉತ್ತಮ ನೂತನ ನಟ ಅಂತ ಸಿನಿ ಎಕ್ಸ್‌ಪ್ರೆಸ್ ಪ್ರಶಸ್ತಿ ಗೆದ್ದ ಶಿವಣ್ಣ ಆನಂತರ ತೆಲುಗು ಚಿತ್ರರಂಗದಲ್ಲಿ ಆಕ್ಷನ್ ಹೀರೋ ಆಗಿ ಸ್ಥಿರಪಟ್ಟರು. ಶಿವಣ್ಣ ಕಳೆದ ಕೆಲವು ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಭಾರತ ಚಿತ್ರರಂಗದ ಇತರ ಭಾಷೆ ಚಿತ್ರದಲ್ಲೂ ನಟಿಸಿದ್ದಾರೆ. ಜೈಲರ್ ಚಿತ್ರದಲ್ಲಿ ರಜನಿಕಾಂತ್ ಸ್ನೇಹಿತ ನರಸಿಂಹನಾಗಿ ನಟಿಸಿ ಥಿಯೇಟರ್ನಲ್ಲಿ ಸಖತ್ ಸೌಂಡ್ ಮಾಡಿದ್ರು ಶಿವಣ್ಣ. ಅಷ್ಟೇ ಅಲ್ಲ, ಧನುಷ್ ನಟಿಸಿರೋ ಕ್ಯಾಪ್ಟನ್ ಮಿಲ್ಲರ್ನಲ್ಲೂ ಮುಖ್ಯ ಪಾತ್ರ ಮಾಡಿದ್ದಾರೆ. ದಳಪತಿ ಚಿತ್ರದಲ್ಲೂ ಶಿವಣ್ಣ ನಟಿಸುತ್ತಿದ್ದಾರೆ ಅಂತ ಸುದ್ದಿ ಬಂದಿದೆ. ಇನ್ನೊಂದೆಡೆ ಬಾಲಕೃಷ್ಣ ನಟಿಸಿದ ಗೌತಮಿಪುತ್ರ ಶತಕರ್ಣಿಯಲ್ಲಿ ಗೆಸ್ಟ್ ರೋಲ್ ಮಾಡಿದ್ದಾರೆ. ಈಗ ರಾಮ್ ಚರಣ್ RC16 ಚಿತ್ರದಲ್ಲೂ ಒಂದು ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ನಟನಾಗಿ ಪಾತ್ರವಲ್ಲದೆ ಗಾಯಕನಾಗಿಯೂ ಖ್ಯಾತಿ ಪಡೆದಿರುವ ಶಿವಣ್ಣ 20ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಈಗ ಅವರ ಕೈಯಲ್ಲಿ 6 ಸಿನಿಮಾಗಳಿವೆ. ಚಿತ್ರರಂಗದಲ್ಲಿ ಬ್ಯುಸಿಯಾಗಿರುವ ಶಿವಣ್ಣನಿಗೆ ಕ್ಯಾನ್ಸರ್ ಇದೆ. ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಸಂಚಲನ ಮೂಡಿಸಿದೆ. ಈ ಸುದ್ದಿ ಬಗ್ಗೆ ಶಿವಣ್ಣ ಮೊದಲು ಮಾತನಾಡಿ, ನನಗೆ ಒಂದು ರೋಗ ಇರೋದು ನಿಜ. ಅದಕ್ಕೆ ಚಿಕಿತ್ಸೆಗಾಗಿ ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ. ಆದರೆ ಅದು ಕ್ಯಾನ್ಸರ್ ಅಲ್ಲ. ಆ ರೋಗ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಹಾಗಾಗಿ ಫ್ಯಾನ್ಸ್ ಯಾರು ಟೆನ್ಷನ್ ತಗೋಬೇಡಿ, ನಾನು ಆರೋಗ್ಯವಾಗಿ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಶಿವಣ್ಣ ತಮ್ಮ ತಂದೆಯಿಂದ ಬಂದ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಬರೆದುಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಬಂದಿದ್ರು ಇದರ ಬಗ್ಗೆ ಅಧಿಕೃತ ಘೋಷಣೆ ಏನೂ ಬಂದಿಲ್ಲ. ಕೆಲವು ವರ್ಷಗಳ ಹಿಂದೆ ಶಿವಣ್ಣ ಸಹೋದರ ಪುನೀತ್ ರಾಜ್ಕುಮಾರ್ ಅವರು ಹಾರ್ಟ್ ಅಟ್ಯಾಕ್ ಆಗಿ ಕುಸಿದು ಬಿದ್ದು ಆಸ್ಪತ್ರೆಗೆ ಸಾಗಿಸುವಾಗಲೇ ಸಾವನ್ನಪ್ಪಿದ್ರು. ಪುನೀತ್ ರಾಜ್ಕುಮಾರ್ ಸಾವಿನಿಂದ ಇನ್ನು ಚೇತರಿಸಿಕೊಳ್ಳದ ಕನ್ನಡ ಪ್ರೇಕ್ಷಕರಿಗೆ ಶಿವಣ್ಣನ ಆರೋಗ್ಯದ ಬಗ್ಗೆ ಬರ್ತಿರೋ ಸುದ್ದಿಗಳು ಶಾಕ್ ಗುರಿ ಮಾಡಿವೆ. ಅವರು ಆರೋಗ್ಯವಾಗಿ ವಾಪಸ್ ಬರಲಿ ಅಂತ ಅಭಿಮಾನಿಗಳು ಪ್ರಾರ್ಥಿಸುತ್ತಿದ್ದಾರೆ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.